ಚಾಟ್ಸ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಚಾಟ್ಸ್ನ ಇಷ್ಟಪಡೋರು ಖಂಡಿತವಾಗ್ಲೂ ಈ ರಗಡ ಚಾಟ್ನ ಟ್ರೈ ಮಾಡಲೇಬೇಕು. ರಗಡ ಚಾಟ್ ಮಾಡೋದಕ್ಕೆ ಇಲ್ಲಿನ ಯೆಲ್ಲೋ ಕಲರ್ ಬಟಾಣಿನ ಒಂದು 8ರಿಂದ 10 ಗಂಟೆ ನೆನೆಸ್ಕೊಂಡಿದ್ದೆ. ಒಂದು ಕುಕ್ಕರಲ್ಲಿ ನೆನೆಸಿರೋ ಬಟಾಣಿ, ಆಲೂಗಡ್ಡೆ, ಅರಿಶಿನ, ಉಪ್ಪು ಮತ್ತು ಚಿಟಿಕೆ ಬೇಕಿಂಗ್ ಸೋಡಾ ಹಾಕಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಳಿ. ಬಟಾಣಿ ಎಲ್ಲ ಬೇಯುವಷ್ಟರಲ್ಲಿ ಈ ಕಡೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿ, ಇದಕ್ಕೆ ಪುದೀನ, ಕೊತ್ತಂಬರಿ, ಸ್ವಲ್ಪ ಶುಂಠಿ, 1-2 ಹಸಿಮೆಣಸಿನಕಾಯಿ, ಸ್ವಲ್ಪ ಹುಣಸೆ ರಸನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ನೈಸಾಗಿ ರುಬ್ಕೊಂಡು ತೆಗೆದಿಟ್ಕೊಳ್ಳಿ. ಈಗ ನೋಡಿ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು. ಈಗ ಸೆಪ್ರೇಟಾಗಿ ಆಲೂಗಡ್ಡೆನ ತೆಗೆದು ಸ್ಮ್ಯಾಶರಲ್ಲಿ ಮ್ಯಾಶ್ ಮಾಡಿಕೊಂಡು ಅದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಬಿರಿಯಾನಿ ಎಲೆ, ಜೀರಿಗೆ, ಇಂಗು, ಹೆಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿ ಹಾಕಿ ಧನಿಯಾ ಪುಡಿ, ಚಿಲ್ಲಿ ಪೌಡರು, ಜೀರಿಗೆ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿದ ಬಟಾಣಿ ಆಲೂಗಡ್ಡೆನ ಹಾಕಿ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಇದನ್ನು ಒಂದು 2-3 ನಿಮಿಷ ಬೇಯಿಸ್ಕೋಬೇಕು. ನಂತರ ಒಂದು ಬೌಲಿಗೆ ಹಾಕಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಫ್ಲೇವರ್ಫುಲ್ ಆದ ಈ ಪುದೀನ ಚಟ್ನಿ, ಕಟ್ಟ ಮಿಠಾಯಿ ರೆಡ್ ಚಟ್ನಿ, ಸ್ವಲ್ಪ ಚಾಟ್ ಮಸಾಲ, ನಿಂಬೆ ಹಣ್ಣಿನ ರಸನ ಹಾಕಿ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ಮೇಲ್ಗಡೆ ಸ್ವಲ್ಪ ಚಟ್ನಿ ಮತ್ತು ಸೇವನ್ನು ಹಾಕಿ ಕೊಡಿ. ಚಾಟ್ಸ್ ಇಷ್ಟಪಡೋರು ಖಂಡಿತವಾಗ್ಲೂ ಈ ರಗಡ ಚಾಟ್ನ ಟ್ರೈ ಮಾಡಿ ನೋಡಿ.